ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಅಭ್ಯಾಸ 7.3 9ನೇ ತರಗತಿ ಗಣಿತದ ಪ್ರಶ್ನೆ ಸಂಖ್ಯೆ 1ರ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ: ಒಂದೇ ಪಾದ ಬಿಸಿಯ ಮೇಲೆ ತ್ರಿಭುಜ ಎಬಿಸಿ ಮತ್ತು ಡಿಬಿಸಿ. ಬಿಸಿ ಒಂದೇ ಪಾದದ ಮೇಲೆ, ಈ ಒಂದೇ ಪಾದದ ಮೇಲೆ ಎಬಿಸಿ ಅನ್ನೋ ತ್ರಿಭುಜ, ಎಬಿಸಿ ಅನ್ನೋ ತ್ರಿಭುಜ ಮತ್ತೊಂದು ಬಿಡಿಸಿ ಸಮದ್ವಿಬಾಹು ತ್ರಿಭುಜಗಳಿವೆ ನಿಂತಿವೆ. ಎ ಮತ್ತು ಡಿ ಶೃಂಗಗಳು ಬಿಸಿಯ ಒಂದೇ ಪಾರ್ಶ್ವದಲ್ಲಿವೆ. ಎ ಮತ್ತು ಡಿ ಶೃಂಗಗಳು ಬಿಸಿಯ ಒಂದೇ ಪಾರ್ಶ್ವದಲ್ಲಿವೆ. ಎಡಿಯನ್ನ ವೃದ್ಧಿಸಿ ಬಿಸಿಯನ್ನ ಪಿ ಬಿಂದುವಿನಲ್ಲಿ, ಈ ಎಡಿಯನ್ನ ವೃದ್ಧಿಸಬೇಕು, ಬಿಸಿಯನ್ನ ಪಿ ಬಿಂದುವಿನಲ್ಲಿ ಛೇದಿಸಲಿ. ಇಷ್ಟು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಮೊದಲನೇದು ಏನ್ ಸಾಧಿಸ್ಬೇಕು ನಾವು? ತ್ರಿಭುಜ ಎ ಬಿ ಡಿ ಸರ್ವಸಮವಾಗಿದೆ ತ್ರಿಭುಜ ಎ ಸಿ ಡಿ ಅಂತ ಹೇಳಿ ಸಾಧಿಸ್ಬೇಕು. ಈ ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೊಂಬರಿ. ಈ ತ್ರಿಭುಜ ಎಬಿಸಿಯಲ್ಲಿ ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂದಾಗ ಇವೆರಡು ಬಾಹುಗಳೇನಾಗ್ತವ? ಸಮಬಾಹುಗಳಾಗ್ತವ. ಅದನ್ನ ಬರ್ಕೋತೀನಿ ನಾನು ಇಲ್ಲಿ. ಎಬಿ ಈಕ್ವಲ್ಸ್ ಟು ಎಸಿ, ಎಬಿ ಈಕ್ವಲ್ಸ್ ಟು ಎಸಿ. ಅದೇ ರೀತಿ ಡಿಬಿಸಿ ತ್ರಿಭುಜ ಇದು ಕೂಡ ಸಮದ್ವಿಬಾಹು ತ್ರಿಭುಜ ಅಂದಾಗ ಇದು ಬಿಡಿ ಮತ್ತು ಡಿಸಿ ಏನಾಗಿರ್ತದ? ಸಮನಾಗಿರ್ತದ. ಅದು ಕೂಡ ಇಲ್ಲಿ ಬರ್ಕೋತೀನಿ. ಬಿಡಿ ಸಮನಾಗಿದೆ ಡಿಸಿ, ಈ ಎರಡು ಬಾಹುಗಳು ಸಮನಾಗಿವೆ. ಇದು ದತ್ತದ ಪ್ರಕಾರ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಬರ್ಕೊಂಡಿನಿ. ನಮ್ಗೆ ಏನ್ ಸಾಧಿಸ್ಬೇಕು? ತ್ರಿಭುಜ ಎ ಬಿ ಡಿ ಮತ್ತು ಎ ಸಿ ಡಿ ಅನ್ನ ಸರ್ವಸಮ ಅಂತ ಸಾಧಿಸ್ಬೇಕು. ಇಲ್ಲಿ ನಾನೊಂದು ಹೈಲೈಟ್ ಮಾಡೀನಿ ರೆಡ್ ಕಲರ್ ದಿಂದ, ಅದು ತಾವು ನೋಡ್ಬಹುದು. ಎ ಬಿ ಡಿ, ಎ ಬಿ ಡಿ ಅನ್ನೋದೊಂದು, ಮತ್ತೊಂದು ಎ ಡಿ ಸಿ, ಈ ಎರಡೂ ತ್ರಿಭುಜಗಳನ್ನು ತಗೋತೀನಿ ಅಲ್ಲಿ. ತ್ರಿಭುಜ ಎ ಬಿ ಡಿ, ಎ ಬಿ ಡಿ ಮತ್ತು ತ್ರಿಭುಜ ಎ ಡಿ ಸಿ ಗಳಲ್ಲಿ, ಈ ಎರಡೂ ತ್ರಿಭುಜಗಳಲ್ಲಿ ಈಗಾಗಲೇ ನಮ್ಗೆ ಗೊತ್ತಿದೆ ಎ ಬಿ ಬಾಹು ಈಕ್ವಲ್ಸ್ ಟು ಎ ಸಿ ಬಾಹು. ಇದು ಯಾಕಂದ್ರೆ ಕಾರಣ ಏನು? ದತ್ತದ ಪ್ರಕಾರ, ದತ್ತ. ಇನ್ನೊಂದು ಎ ಡಿ ಬಾಹು ಈಕ್ವಲ್ಸ್ ಟು ಎ ಡಿ ಬಾಹು. ಇಲ್ಲಿ ತಾವು ನೋಡ್ಬೋದು ಎ ಡಿ ಬಾಹು ಅನ್ನೋದು ಉಭಯ ಸಾಮಾನ್ಯ ಆಗಿದೆ, ಹಾಗಾಗಿ ಇದು ಸಾಮಾನ್ಯ ಬಾಹು. ಇನ್ನೊಂದು ಬಿ ಡಿ ಬಾಹು ಈಕ್ವಲ್ಸ್ ಟು ಡಿ ಸಿ ಬಾಹು. ಇವೆರಡು ಬಾಹುಗಳು ಕೂಡ ಈಕ್ವಲ್ ಆಗ್ತವ. ಇದು ಕೂಡ ದತ್ತದ ಪ್ರಕಾರ. ಆದ್ದರಿಂದ ಮೂರು ಬಾಹುಗಳನ್ನು ಸಿದ್ದು ತ್ರಿಭುಜ ಎ ಬಿ ಡಿ ಸರ್ವಸಮವಾಗಿದೆ. ತ್ರಿಭುಜ ಯಾವುದು? ಇನ್ನೊಂದು ಎ ಸಿ ಡಿ. ಈ ಎರಡು ತ್ರಿಭುಜಗಳೇನಾಗ್ತವ? ಸರ್ವಸಮ ಆಗ್ತವ. ಕಾರಣ ಏನು? ಬಾಹು ಸಿದ್ಧಾಂತದ ಪ್ರಕಾರ ಇವೆರಡು ಬಾಹುಗಳು ಸಮ. ಅದು ನಾವು ಮೊದಲನೇದು ಏನ್ ಸಾಧಿಸಬೇಕಿತ್ತು ಅದನ್ನ ಇಲ್ಲಿ ಸಾಧಿಸಿದ್ದೇವೆ. ಮೊದಲನೇ ಕಂಡೀಷನ್ಸ್ ಅನ್ನ ಇಲ್ಲಿ ನಾವು ಸಾಧಿಸಲಾಗಿದೆ. ಇನ್ನ ಇದರಿಂದ ಈ ಒಂದು ಕಂಡೀಷನ್ ಇಂದ ನಾವ್ ಏನ್ ಬರ್ಕೋಬಹುದು ಇಲ್ಲಿ ಅಂತಂದ್ರ, ತಾವು ಅಬ್ಸರ್ವ್ ಮಾಡಬಹುದು, ಎರಡು ತ್ರಿಭುಜಗಳನ್ನ ಸರ್ವಸಮ ಆಗಿದ್ರೆ ಅವುಗಳ ಅನುರೂಪ ಕೋನಗಳು ಹೆಂಗಿರ್ತಾವ? ಸಮನಾಗಿರುತ್ತವೆ. ಅಂದ್ರೆ ಬಿ ಎ ಡಿ ಕೋನ ಈಕ್ವಲ್ಸ್ ಟು ಸಿ ಎ ಡಿ ಕೋನ. ಈ ಎರಡು ಕೋನಗಳು ಏನಾಗ್ತಾವ? ಈಕ್ವಲ್ ಆಗ್ತಾವ. ಇಲ್ಲಿ ಒಂದನೇ ಕೋನ ಮತ್ತಿದು ಎರಡನೇ ಕೋನವನ್ನ ಈಕ್ವಲ್ ಆಗ್ತಾವ. ಇದಕ್ ನಾವು ಒಂದನೇ ಕೋನ ಮತ್ತೆ ಎರಡನೇ ಕೋನ ಅಂತ ತಗೊಳ್ಳಿ. ಒಂದನೇ ಕೋನ ಈಕ್ವಲ್ಸ್ ಟು ಎರಡನೇ ಕೋನ ಆಗ್ತದ. ಇದಕ್ ಸಮೀಕರಣ 1 ಅಂತ ಹೇಳ್ಕೊಂಡ. ಇನ್ನು ಎರಡನೇ ಸಾಧಿಸ್ಬೇಕಾದ್ರ ನೆಕ್ಸ್ಟ್ ಸ್ಲೈಡ್ ತಗೋತೀನಿ. ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಎರಡು ಚಿತ್ರಗಳನ್ನವ. ಆ ಎರಡು ಚಿತ್ರಗಳನ್ನ ಸಪ್ರೇಟ್ ಮಾಡ್ತೀನಿ. ಇದು ಒಂದು, ಮತ್ತೊಂದು ಇದು. ಇವುಗಳನ್ನ ಹೆಸರು ಕೊಡೋಣ. ಏನ್ ಹೆಸರು? ಇಲ್ಲಿ ಎ ಇದೆ, ಎ, ಇದು ಬಿ, ಇದು ಪಿ, ಇಲ್ಲಿ ಕೂಡ ಎ, ಇದು ಬಿ, ಪಿ ಮತ್ತಿದು ಸಿ. ಈ ಎರಡು ತ್ರಿಭುಜಗಳನ್ನ ನಾವು ಸರ್ವಸಮ ಮಾಡಬೇಕಾಗಿದೆ. ತ್ರಿಭುಜ ಎ ಬಿ ಪಿ ಮತ್ತು ತ್ರಿಭುಜ ಎ ಪಿ ಸಿ ಗಳಲ್ಲಿ, ಆ ಎರಡು ತ್ರಿಭುಜಗಳಲ್ಲಿ ನಾವು ಸರ್ವಸಮ ಮಾಡಬೇಕಾಗಿದೆ. ಏನೇನು ತಗೊಳ್ಳೋಣ ಅನ್ನೋದು ನೋಡೋಣ. ಇಲ್ಲಿ ಎ ಬಿ ಬಾಹು ಈಕ್ವಲ್ಸ್ ಟು ಎ ಸಿ ಬಾಹು. ಇವೆರಡು ಬಾಹುಗಳನ್ನ ಈಗಾಗಲೇ ಈಕ್ವಲ್ ಅವ. ದತ್ತದಲ್ಲಿ ಕೊಟ್ಟಿರಲ್ಲ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು, ಹಾಗಾಗಿ ಇವೆರಡು ಬಾಹುಗಳೇನಾಗ್ತವ? ಸಮನಾಗಿರ್ತವ. ನೆಕ್ಸ್ಟ್ ಎ ಪಿ ಬಾಹು ಈಕ್ವಲ್ಸ್ ಟು ಎ ಪಿ ಬಾಹು.
ಎಪಿ ಬಾಹು ಅನ್ನೋದು ಎರಡರಲ್ಲೂ ಅದ, ಎಪಿ ಬಾಹು ಅನ್ನೋದು. ಹಾಗಾಗಿ ಇದಕ್ಕ ಸಾಮಾನ್ಯ ಬಾಹು, ಸಾಮಾನ್ಯ ಬಾಹು, ಇದನ್ನ ದತ್ತ ಅಂತ ತಗೊಂಡು. ಇನ್ನೊಂದು ಎರಡು ಬಾಹುಗಳು ಸಿದ್ದು ಒಂದು ಕೋನವನ್ನು ಸಿಕ್ಕಿರೆ ಇದೊಂದು, ಅಥವಾ ಒಂದು ಬಾಹುವನ್ನು ಸರ್ವಸಮ ಮಾಡ್ಬೇಕಾದ್ರೆ ಒಂದು ಬಾಹು ಬೇಕು ಅಥವಾ ಒಂದು ಕೋನ ಬೇಕು. ಈಗಾಗಲೇ ನಮ್ಗ ಈ ಎರಡು ಕೋನಗಳನ್ನ ಈಕ್ವಲ್ ಅಂತ ತಗೊಂಡಿದ್ದೇವೆ, ಒಂದನೇ ಕೋನ ಮತ್ತು ಎರಡನೇ ಕೋನ. ಹಿಂದಿನ ಸ್ಲೈಡ್ಸ್ ನಲ್ಲಿ ನಾನು ಈಕ್ವಲ್ ಮಾಡಿದ ಒಂದನೇ ಕೋನ ಈಕ್ವಲ್ಸ್ ಟು ಎರಡನೇ ಕೋನ. ಇದು ಯಾಕಂದ್ರ ಸಮೀಕರಣ ಒಂದರಿಂದ ಇವೆರಡು ಏನಾಗ್ತಾವ ಈಕ್ವಲ್ ಆಗ್ತಾವ. ಆದ್ದರಿಂದ ತ್ರಿಭುಜ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಸಿ ಪಿ. ಈ ಎರಡು ತ್ರಿಭುಜಗಳು ಏನಾಗ್ತಾವ ಸರ್ವಸಮ. ಕಾರಣ ಏನು? ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ. ಬಾಹು ಇದೊಂದು ಕೋನ ಇದೊಂದು ಬಾಹು ಸಿದ್ಧಾಂತ ಪ್ರಕಾರ ಇವೆರಡು ಏನದು ಸರ್ವಸಮ. ಅದು ಇಲ್ಲಿ ಎರಡನೇದು ನಾವೇನ್ ಸಾಧಿಸ್ಬೇಕಿತ್ತು ಅದನ್ನ ಸಾಧಿಸಿದ್ದೇವೆ. ಇನ್ನ ಮೂರನೇದು ಸಾಧಿಸ್ಬೇಕಾದ್ರ ಎ ಕೋನ ಮತ್ತು ಡಿ ಕೋನವನ್ನ ಎಪಿ ದ್ವಿಭಾಗಿಸುತ್ತದೆ. ಈ ಎ ಕೋನವನ್ನ ಮತ್ತು ಡಿ ಕೋನವನ್ನ ಎಪಿ ದ್ವಿಭಾಗಿಸುತ್ತದೆ ಅಂತ ಸಾಧಿಸ್ಬೇಕು. ಈಗಾಗ್ಲೇ ಒಂದನೇ ಕೋನ ಮತ್ತು ಎರಡನೇ ಕೋನ ಈಕ್ವಲ್ ಅವ. ಒಂದನೇ ಕೋನ ಇದು, ಒಂದನೇ ಕೋನ ಎರಡನೇ ಕೋನ ಈಕ್ವಲ್ ಅವ ಅಂತಂದ್ರ ಈ ಎಡಿ ಸರಳ ರೇಖೆ ಅಥವಾ ಎಪಿ ಸರಳ ರೇಖೆ ಏನ್ ಮಾಡ್ತದ, ಎ ಕೋನಕ್ಕ ದ್ವಿಭಾಗಿಸ್ತದ. ಕೋನ ಎ ಅನ್ನು ಎಡಿ ಅಥವಾ ಎಪಿ ರೇಖೆಯು ದ್ವಿಭಾಗಿಸುತ್ತದೆ. ಅಂತ ಹೇಳಿ ಈ ರೀತಿ ನಾವು ಬರಿಬಹುದು. ಇದು ಮೂರನೇದಾಯ್ತು. ಮೂರನೇದ್ರಲ್ಲಿ ಇನ್ನೊಂದು ಭಾಗ ಇದೆ, ಮೂರನೇದನ್ನ ಇಲ್ಲಿ ನಾವು ಸಾಧಿಸಿದ್ದೇವೆ. ಇನ್ನೊಂದು ಭಾಗ ಅದನ್ನ ಇಲ್ಲಿ ಮಾಡೋಣ. ಇನ್ನ ಡಿ ಸಿ ಡಿ ಅನ್ನ ಎಪಿ ದ್ವಿಭಾಗಿಸ್ತದೆ ಅಂತ ಹೇಳ್ಬೋದಲ್ಲ, ಹಾಗಾಗಿ ಇವೆರಡು ಕೂಡ ಈಕ್ವಲ್ ಆಗ್ತವ. ಇದು ಕೂಡ ಈಕ್ವಲ್ ಆಗ್ತದೆ. ಇದನ್ನ ದ್ವಿಭಾಗಿಸ್ಬೇಕಂದ್ರೆ ಡಿ ಕೂಡ ಈಕ್ವಲ್ ಆಗ್ತದ. ಕೋನ ಡಿ ಅನ್ನ ಕೂಡ ಎಪಿ ದ್ವಿಭಾಗಿಸುತ್ತೆ. ಈ ರೀತಿ ಮಾಡಬಹುದು. ನೆಕ್ಸ್ಟ್ ಬಿಸಿಯು ಲಂಬಾರ್ಧಕ ಎಪಿ ಎಂದು ಸಾಧಿಸಿ. ಇದು ಈ ಬಿಸಿಯ ಲಂಬಾರ್ಧಕ ಎಪಿ ಅಂತ ಸಾಧಿಸಬೇಕು. ಈ ಎರಡು ತ್ರಿಭುಜಗಳನ್ನು ನೋಡಿದಾಗ ಇವೆರಡು ಅನುರೂಪ ಕೋನಗಳನ್ನ ಆಗ್ತಾವ. ಆ ಎರಡು ಅನುರೂಪ ಕೋನಗಳನ್ನು ಇಲ್ಲಿ ಬರ್ಕೋತೇನೆ. ತ್ರಿಭುಜ ಕೋನ ಬಿಪಿಎ ಈಕ್ವಲ್ಸ್ ಟು ಕೋನ ಸಿಪಿಎ. ಎರಡು ಕೋನಗಳನ್ನ ಈಕ್ವಲ್ ಆಗ್ತವ. ಯಾಕಂದ್ರ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳದಿಂದ ಇದನ್ನ ಈಕ್ವಲ್ ಆಗ್ತವ. ಇದಕ್ಕ ಸಮೀಕರಣ 2 ಅಂತ ಹೇಳ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕೋನ ಬಿ ಪಿ ಸಿ ಈಕ್ವಲ್ಸ್ ಟು 180 ಡಿಗ್ರಿ ಆಗ್ತದ. ಇದೊಂದು ಸರಳ ರೇಖೆ ಅಂತ ತಿಳ್ಕೊಂಡಾಗ ಇದೇನಾಗ್ತದ 180 ಡಿಗ್ರಿ. ಇವೆರಡು ಕೋನಗಳ ಮೊತ್ತ 180 ಡಿಗ್ರಿ ಆಗ್ತದ. ಬಿ ಪಿ ಎ ಪ್ಲಸ್ ಸಿಪಿಎ ಈಕ್ವಲ್ಸ್ ಟು 180 ಡಿಗ್ರಿ. ಕಾರಣ ಏನಿಲ್ಲಿ ಸರಳ ಯುಗ್ಮ ಕೋನ ಅಂತ ಹೇಳಿ ತಗೋಬಹುದು. ಈ ಎರಡು ಕೋನಗಳನ್ನ ಈಕ್ವಲ್ ಅವ ಅಂತಂದ್ರ ಬಿಪಿಎ ಕೋನ ಬಿಪಿಎ ಪ್ಲಸ್ ಕೋನ ಬಿಪಿಎ ಅಂತ ಹೇಳಿ ಬರ್ಕೋತೀನಿ. ಬಿಪಿಎ ಯಾಕಂದ್ರ ಈ ಸಿಪಿಎ ಇಲ್ಲಿ ಬಿಪಿಎ ಈಕ್ವಲ್ ಆಗ್ಲತ್ತ, ಅದ್ರ ರಿಪ್ಲೇಸ್ ನಲ್ಲಿ ಬಿಪಿಎ ಅಂತ ಹೇಳಿ ಬರ್ಕೊಂಡಿನಿ. ಈಕ್ವಲ್ಸ್ ಟು 180 ಡಿಗ್ರಿ 180 ಡಿಗ್ರಿ. ಎರಡು ಬಿಪಿಎ ಕೋನ ಇದು ಈಕ್ವಲ್ಸ್ ಟು 180 ಡಿಗ್ರಿ. ಬಿಪಿಎ ಈಕ್ವಲ್ಸ್ ಟು 90 ಡಿಗ್ರಿ. ಈ 180 ಭಾಗಿಲೆ 2 ಮಾಡಿದಾಗ 90 ಅಂತ ಬಂತು. ಇದು 90 ಡಿಗ್ರಿ ಅಂತ ಸಿಕ್ತು. ಅದು 90 ಇದ್ರೆ ಇದು ಕೂಡ 90 ಆಗಿರ್ತದ. 90 ಮತ್ತಿದು 90, ಎರಡು 90 ಆದಾಗ ಅವಾಗ ಬಿಸಿ ಲಂಬವಾಗಿದೆ ಎಪಿ ಏನ್ ಮಾಡ್ತದ ಬಿಸಿಗೆ ಲಂಬವಾಗಿರ್ತದ. ಇದು ಕೂಡ ಸಾಧಿಸಿದ್ದೇವೆ. ಈ ರೀತಿ ಇದರ ಪರಿಹಾರವನ್ನು ನಾವು ಕಂಡುಕೊಳ್ಬಹುದು. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನೆಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.